ಅಮ್ಮ ಚಾ ತಂದು ಕೊಡ್ಲಾ? ಅಯ್ಯೋ ಬ್ಯಾಡಮ್ಮ ಲೀಲಾ, ಈಗರ ಊಟ ಆಗೈತಿ, ಆಗ್ಲೇ ಚಾ ಕುಡಿತೀನೇನಮ್ಮ. ಬ್ಯಾಡಮ್ಮ, ಇನ್ನೂ ಒಂದ್ ಅರ್ಧ ತಾಸು ಹೋಗಿ ಕುಡಿತೀನಿ. ಆತ್ರಿ ಅಮ್ಮ. ಅದು ಇವರು ಓ ದೀಪು ಮತ್ತ ನಿಮ್ಮ ಮಾವ ಇಬ್ರು ಸೇರಿ ಹೊರಗೆ ಹೋಗ್ಯಾರ ನೋಡುವ, ಇಲ್ಲೇ ಅಡ್ಡಾಡ್ಕೊಂಡ್ ಬರ್ತೀವಿ ಅಂತ. ಹೌದಾ ಅಮ್ಮ, ನಾನು ಅದನ್ನ ನೋಡ್ಲೇ ಇಲ್ಲ. ಇರ್ಲಿ ಬಿಡ್ರಿ, ಇನ್ನೇನ್ ಬರಬಹುದು. ಇನ್ನೇನ್ ಬರ ಹೊತ್ತ ಆತ. ಬಂದ ಬಿಟ್ರ ಏನು ಮಾವ, ನೀನು ನಂಗೆ ಹೇಳಲೇ ಇಲ್ಲ. ಹಂಗ ಕರ್ಕೊಂಡು ಹೋಗಿ ಏನೋ ಅವ್ರೀಗ ಹಂಗ ಕುಂತ ಬ್ಯಾಸರಾಗ ಕುಂತಿತ್ತಂತ ಅವ್ರೀಗ. ಅದಕ್ಕೆ ಇಲ್ಲೇ ಓಟು ಪರಪರಂಗ್ರಿಗೆ ಹೋಗಿ ಇದು ಓಟು ಅಡ್ಕಿ ಚೀಟ ಅದು ತಿಂದು ಬಂದಿದ್ವಿ. ಮಾವ ಅವರು ಎಜುಕೇಟೆಡ್, ನಿನ್ನಂಗ ಅನ್ಎಜುಕೇಟೆಡ್ ಅಲ್ಲ. ಅವ್ರಿಗೆ ಏನ್ ಬೇಕಾ ತಿನ್ನಿಸ್ಬೇಡ. ಹೌದಿಲ್ಲ, ಅವರು ಎಲ್ಲಿ ಹಾಕೊಂಡ್ರ ನಾನು ತಿನ್ನಂಗಿಲ್ಲ ಅಂತ ಹೇಳಿ ಬಂದೆ. ತಗೋರಿ, ನಾನು ಇನ್ ಬರ್ತೀನಿ. ಮಾವ ನಿನ್ ಗಾಡಿ ಇಲ್ಲೇ ಇಟ್ಟು ಹೋಗು, ನಡ್ಕೊಂಡನ ಹೋಗ್ ಮನಿಗ. ಯಾಕಂದ್ರ ಅವ್ರು ಕಾರ್ ತಂದಾರ. ನಮ್ಮೂರಾಗ ಕಾರು ನೆಟ್ಟಗ್ ಓಡಂಗಿಲ್ಲ, ಮಕ್ಳು ಮರಿ ಓಡಾಡ್ತಿರ್ತಾವ, ಕುರಿ ಕೋಳಿ ಜಾಸ್ತಿ ಕಾಣಿಸಂಗಿಲ್ಲ, ಬಿಡಂಗಿಲ್ಲ, ಚಲೋ ಅನ್ಸುದಿಲ್ಲ. ನಿನ್ ಗಾಡಿ ಇಲ್ಲೇ ಇಟ್ಟು ಹೋಗು, ಅದ್ರಾಗ ಓಡಾಡ್ತೀವಿ ಒಂದ್ 2 ದಿನ. ತಗೋಲಿಲ್ಲ. ಹೌದು, ನಿಮ್ಮ ಅವನ್ ಏನಾಗಿದೆ ಎಜುಕೇಶನ್? ಅಯ್ಯೋ ನಮ್ಮವನ, ಅಯ್ಯೋ 7ನೇ ಫೇಲ್. ನಾನವಾಗ 3ನೇ 4ನೇ ಇದ್ದೆ. ನಮ್ಮಪ್ಪ ಅಜ್ಜ ಅಜ್ಜಿ ಎಲ್ಲರೂ ಎಷ್ಟು ಬೈದ್ರುನು ನಮ್ಮವ ಸ್ಕೂಲಿಗೆ ಬರ್ತಾನೆ ಇದ್ದಿದ್ದಿಲ್ಲ. ನಾನು ಓದಿ ಡಿಗ್ರಿ ಎಲ್ಲ ಮಾಡ್ಕೊಂಡೆ, ನಮ್ಮವ ಓದ್ಲಿಲ್ಲ, ಇಲ್ಲೇ ಹೊಲ ಮನಿ ಮಾಡ್ಕೊಂಡಿರ್ತಾನ. ಇಂಗ್ಲಿಷು ಓದಾಕು ಬರಂಗಿಲ್ಲ, ಮಾತಾಡಕ್ಕೂ ಬರಂಗಿಲ್ಲ. ಹಿಂದಿ ಸ್ವಲ್ಪ ಮಾತಾಡ್ತಾನ, ಅದು ಅಷ್ಟಕ್ಕಷ್ಟೇ. ಜಾಸ್ತಿ ಅಂದ್ರೆ ಕನ್ನಡನ. ಯಾಕಲಿಲ್ಲ ಹಂಗಂತಿ ನಮ್ ತಮ್ಮಗ? ಎಲ್ಲರೂ ಟೆಸ್ಸು ಪಸ್ಸು ಅಂತ ಮಾತಾಡ್ಕೊಂತ ನಿಂತ್ಬಿಟ್ರ. ನಮ್ಮ ಕನ್ನಡನ ಬೆಳೆಸೋರು ಯಾರು? ಹೊಲ ಉಳುಮಿ ಎಲ್ಲ ಮಾಡಿ ರೈತ ಅಂತ ಅನ್ನಿಸ್ಕೊಳ್ಳಿವ್ರು ಯಾರು? ತಗೋರವ, ನಿನ್ ತಮ್ಮಗ ನೀ ಬಿಟ್ಟು ಕೊಡಬೇಡ. ಅಕ್ಕ, ನಾನು ಹಿಂಗ್ ಬರ್ತೀನಿ. ತಡಿಲ, ಇಲ್ಲೇ ಇರು. ಅವನು ಇಲ್ಲೇ ಅದಾಳ, ನೀ ಒಬ್ಬವನ ಹೋಗಿ ಅಲ್ಲೇನ್ ಮಾಡ್ತಿ? ಸುಮ್ನಿರು, ಇಲ್ಲೇ ಇರು. ಆಮೇಲೆ ಬರ್ತೀನಿ ತಗೋ ಅಕ್ಕ. ಲೀಲು ಏನವ ಪಾಪ, ನಮ್ ತಮ್ಮಗ ಗೋಳು ಹೊಯ್ಕೊಲಿಲ್ಲ ಅಂದ್ರ ನಿನಗ ತಿಂದನ ಜೀರ್ಣ ಆಗಂಗಿಲ್ಲಲ್ಲ. ಪಾಪ ಅವನಿಗೆ ಯಾಕ ಓದಿಲ್ಲ ಬರ್ದಿಲ್ಲ ಅಂತ ಹಂಗಸ್ತಿ? ಓದ್ಲಾರ್ದವ್ರು ಬರೀಲಾರ್ದವ್ರು ಏನ ಜೀವಂತ ಇರಬಾರ್ದ, ಏನ ಜೀವನ ಮಾಡಬಾರ್ದ? ಅಯ್ಯೋ ಯವ್ವಾ, ನಾ ಹಂಗ ಮಾತಿಗಂದಿದ್ ಬಿಡು, ಯಾಕ ಅದನ್ನ ಇಷ್ಟು ಕೊರಿತಿ? ನೋಡ್ರಿ ಬಿಗ್ರ, ಹಿಂಗ ಮಾತಾಡ್ ನನ್ ತಮ್ಮ ಅಂದ್ರ ಅವ್ನಿಗೆ ಕಾಡಿಸ್ಲಿಲ್ಲ ಅಂದ್ರೆ ಈಗ ಹೊತ್ತ ಹೋಗುದಿಲ್ಲ. ಬೆಳೆ ಹುಡುಗರಲ್ರಿ, ಹಂಗ ತಗೋರಿ. ಅವ್ ವಾರ್ಗಿ ಅಕ್ಕರಲ್ಲ, ಸ್ವಲ್ಪ ಇರುಸು ಮುರುಸು. ಅಕ್ಕರ ಬರ್ರಿ, ಒಳಗ್ ಕುಂದ್ರ ಬರ್ರಿ. ಇಲ್ರಿ, ಸ್ವಲ್ಪ ಅಲ್ಲಿ ಒಳಗ ಜಳ ಅನ್ಸ ಕುಂತ ಬಿಟ್ಟತ್ ನನಗ. ನಾವು AC ಒಳಗ ಕುಂತೋರಲ್ಲ, ಸ್ವಲ್ಪ ಜಳ ಅನ್ಸ ಕುಂತತಿ. ಏನು ಅನ್ಕೋಬೇಡ್ರಿ, ಮತ್ತ ಇಲ್ಲೇ ಫ್ಯಾನ್ ಗಾಳಿ ಕುಂದಿರ್ತೀನಿ. ಆದ್ರೆ ಯಾಕರ ನೀವು ಕುಂತಿರಿ, ಸ್ವಲ್ಪ ಮಿರ್ಚಿ ಮಂಡಕ್ಕಿ ಮಾಡಕ್ಕಂತಾನೆ ತಗೊಂಡ್ಬರ್ತೀನಿ. ಅಯ್ಯೋ ಹೌದ್ರಿ, ಮಾಡ್ರಿ. ನನಗೂ ನನ್ನ ಕೈ ರುಚಿ ತಿಂದು ತಿಂದು ಬಾಯಿ ಕೆಟ್ಟು ಬಿಟ್ಟಿದ್ದು. ನೀವು ಮಾಡಿ ತಿಂದು ಸ್ವಲ್ಪ ನನ್ನ ಬಾಯಿಗೂ ರುಚಿ ಸಿಕ್ತತಿ. ರೀ ಅಕ್ಕರ, ಅದಕ್ಕ ಮಾಡಕ್ಕಂತೀನ್ರಿ. ಲೀಲಾ, ಸ್ವಲ್ಪ ಚಾ ಸೋಸ್ಬಾರ್ವಾ, ನಾನು ಮಿರ್ಚಿ ಮಾಡ್ಬೇಕ. ಆತವ. ಹೆಂಗೈತ್ಲಾ ಊರು? ಊರೇನ ಚಲೋ ಐತಿ, ಅದ್ರ ನೋಡಿದೀನ್ ಬೇ. ಏನು ಅದ ಈ ಲೀಲಾ ಮತ್ತ ಅವ್ರ ಮಾವ ಇಷ್ಟು ಮಾತಾಡ್ತಾರ. ಅವ್ನ್ ಬೈಕ್ ಮೇಲೆ ಈಕಿ ಓಡಾಡ್ಬೇಕೇನ? ಮಾವ ಮಾವ ಅಂತ ಅವ್ನ ಕಾಲ್ ಕೇರ್ ಜಗಳಕ್ಕೆ ಹೋಗಾಳ. ನಂಗ ಹಿಂಗೆಲ್ಲ ಹೆಣ್ಮಕ್ಳು ಬೇರೆ ಗಂಡ್ಮಕ್ಳು ಜೋಡಿ ಮಾತಾಡುದು ಆಗಂಗಿಲ್ ಬೇಯವ. ನಾ ಹೇಳ್ಬಿಡ್ತೀನಿ ಆಕಿಗ, ನೀನು ನಿಮ್ಮ ಮಾವನ್ ಕೂಟ್ ಮಾತಾಡ್ಬೇಡ ಅಂತ. ಹೌದ್ಲಾ ದೀಪು, ಮ್ಯಾಲ ಬಿದ್ದು ಮಾತಾಡ್ತಾಳಪ್ಪ. ನಿನ್ನೆ ಊಟ ಕುಂತಾಗ, ಹೋಳಿಗೆ ಊಟದಾಗ ನನಗ ಬರೀ 1 ತುಪ್ಪ ಚಮಚ ನೀಡಿದ್ಲು. ಅವ್ರ ಮಾವಗ 3 ಚಮಚ ತುಪ್ಪ ನೀಡಿದ್ಲು. ಅಲ್ಲಿಗ ನೀ ತಿಳ್ಕೊಂಬಿಡ್ಲಾ, ಈಕಿ ಗಂಡ್ಮಕ್ಳು ಮಾವ ಅಂದ್ರ ಮ್ಯಾಲ ಬಿದ್ದು ಮಾತಾಡ್ತಾಳ ಅಂತ. ಹೌದವ, ನಂಗ ಹಿಂಗೆಲ್ಲ ಮಾಡಿದ್ರೆ ಹಿಡ್ಸಂಗಿಲ್ಲ. ನಿಮ್ಮಿಬ್ರಿಗೂ ಏನ್ ಬಂದತಿ ಅಂತಿ ನಾನರ? ಹಲಕಟ ಬಾಡ್ಯಾ, ಮದುವೆಗ ಮಟ ಓಡ್ ಸುಮ್ನಿರ್ಲಾ. ಆಮೇಲೆ ನೀನ ತಿಳ್ದಂಗ್ ಮಾಡು, ಯಾರ್ ಬ್ಯಾಡ ಅಂತಾರ ನೋಡ್ಲಾ. ಅಪ್ಪ್ಯಾ, ನೀ ಸುಮ್ನಿದ್ದಿ, ಇದು ಮದುವೆ ಆಕೇತಪ್ಪ. ನೀ ಇವಾಗ ಹಂಗ್ ಮಾಡ್ಬೇಡ ಹಿಂಗ್ ಮಾಡ್ಬೇಡ ಅಂತ ಹಕ್ಕ ಚಲಾಯಿಸಕ್ ಓದಿ ಸಿಗದು ಸಿಗಂಗಿಲ್ಲ, ಹುಷಾರಿ. ಆತ ಮದುವೆ ಆದ್ಮೇಲೆ ಆಕಿನ ಏನ್ ಮಾಡ್ಬೇಕಂತ ನಂಗೆ ಗೊತ್ತೈತಿ. ಅಲ್ಲ, ನಾನು ಇಲ್ಲೇ ಅದೀನಿ, ನನ್ನ ಮುಂದನೆ ಇಷ್ಟು ಮಾತಾಡ್ತಾಳಾಕಿ. ನಾನು ಇಲ್ದ ಬತ್ನ್ಯಾಗ ಅಯ್ಯವ್ವ ನವಲಿವ ಏನೇನ್ ಮಾಡ್ಯಾರ ಏನೇನ್ ಮಾತಾಡ್ಯಾರ. ಹೌದಿಲ್ಲ? ಹೌದ್ಲ ದೀಪು, ಹೌದು. ಅಕ್ಕಿನ ಮಾತ್ರ ಸಡ್ಲಿ ಬಿಡ್ಬೇಡ. ಅಯ್ಯೋ, ನಿನ್ನ ಬಾಯಾಗ ನನ್ನ ಕಡಕ್ ರೊಟ್ಟಿ. ಸುಮ್ನಿರ ಯವ್ವ, ಆಗ ಮದ್ವಿ ಮುರ್ದಿಟ್ಟಿ. ಸುಮ್ನಿರ, ಅವ್ರ ಮನ್ಯಾಗ ನಿಂತ ಹೆಂಗ್ ಮಾತಾಡ್ತಿರಲ್ಲ ಯವ್ವ. ಇದ್ದಿದ್ದು ಹೇಳಿನ್ ಬಿಡ್ಬೇ, ನಂಗೂ ಇಷ್ಟ ಆಗ್ಲಿಲ್ಲ. ಅದೆಲ್ಲ ಮದುವೆ ಆದ್ಮೇಲೆ ನೋಡು. ಸುಮ್ನಿರ ತಾಯಿ, ಇವನಿಗೊಂದು ತಡಾಕಿಲ್ದಂಗ್ ಸಿಟ್ಟು ಬರ್ತತಿ. ಇಲ್ಲಿ ಇದ್ರ ಇನ್ನ 1-2 ದಿನ ಮುಗಿತು, ಮದ್ವಿನ ಮುರ್ದಿಡ್ತಾರ ಇವ್ರು. ಮೊದ್ಲು ನಮ್ಮೂರಿಗೆ ನಾವು ಹೋಗ್ಬಿಡುದು ವಾಸಿ. ಲೇ ಗೌರಿ, ನೀನ್ ತಮ್ಮನ್ ತಲೆಯಾಗ ಇಲ್ಲ ಬಾರದ ಎಲ್ಲ ತುಂಬಬೇಡ್ಲೆ. ಅವ್ನ್ ಪುರ್ತಕ ಅವನಿಗೆ ಇರಾಕ್ ಬಿಡು. ಯಾಕೆ ನೀನು ಇಲ್ಲ ಬಾರದ ಹೇಳ್ಕೊಡ್ತಿ ಅವನಿಗ? ಸುಮ್ನಿರ್ಲೆ ಯವ್ವ, ಇದ್ದಿದ್ದು ಹೇಳಿನ್ ಬಿಡ್ಬೇ, ನೀ ಸುಮ್ನಿರ್. ಏನವ ಯವ್ವ, ಬಂದ್ಲೆ ನೀನ್ ಸೊಸಿ, ಸುಮ್ನಿರ್ ನೀನು. ಅಮ್ಮ, ಇಲ್ಲೇ ನಾಷ್ಟಾಕ್ ತಗೊಂಬರ್ಲ, ಇನ್ನು ಒಳಗ್ ಬರ್ತೀರಾ ಅಲ್ವಾ? ಒಳಗ ಹೊರಗ ಎಷ್ಟಂತ ಅಡ್ಡಾಡ್ತಿ, ನಾವ ಬರ್ತೀವಿ ನಡಿ. ಹಿಂಗತಿ ಅಡ್ಡಾಡಿದ್ರ ಕಾಲು ಎದಕ್ ಬರ್ತಾವ? ಹೌದಿಲ್ಲ ಗೌರಿ? ಒಳಗ್ ಬರ್ವಾ, ಅಲ್ಲೇ ಕುಂತು ನಾಷ್ಟ ಮಾಡೋನು. ಅವ್ವ, ನಮ್ ತಮ್ಮ ದೀಪು ಹೊರಗದಾನ, ಕರ್ಕೊಂಬ ಹೋಗ್ಲಿಲ್ಲ. ಯವ್ವ, ನಾ ಒಳಗ್ ಹೋಗುನ್ ಬಾ. ಅಲ್ಲ, ಇವ್ರನ್ನ ಏನಂತ ಕರೀಲಿ? ರೀ ಅನ್ಬೇಕಾ? ಬೇಡ, ದೀಪಕ್ ಅನ್ಲ? ಬೇಡ, ಅವ್ವ ಬೈತಾಳ. ಏನನ್ಲಿ? ರೀ ರೀ ದೀಪಕ್ ಅವ್ರಿ, ಬರ್ರಿ. ಅಲ್ಲ, ಒಳಗ್ ಕರ್ತು ಅತ್ತಕ್ ತಿರುಗ್ ನಿಂತೀರಿ? ಏನಿಲ್ಲ, ಚಹಾ ಕುಡಿಯಕ್ ಬರ್ರಿ ಅಂತ ಕರೆಯಕ್ ಬಂದಿದ್ದ. ಬರ್ರಿ. ಯಾರಿಗ್ ಕರೆಯಕ್ ಕುಂತೀರಿ? ನಿಮಗ. ನಾನು ನಿಮ್ ಹಿಂದದೀನಿ, ಮುಂದಲ್ಲ. ಬರ್ರಿ, ಚಹಾ ಕುಡಿ ಬರ್ರಿ. ಬರ್ತೀನಿ. ನೀವು ಡ್ರೆಸ್ಗಿಂತ ಈ ಸ್ಯಾರಿ ಒಳಗ ಭಾರಿ ಚಂದ ಕಾಣಿಸ್ತೀರಿ, ನಂಗೆ ಭಾರಿ ಇಷ್ಟ ಆತ. ನೀವು ಯಾವಾಗ್ಲೂ ಸ್ಯಾರಿನ ಉಟ್ಕೋರಿ. ನಿಜವಾಗ್ಲೂ? ನಿಜವಾಗ್ಲೂ ಭಾರಿ ಚಂದ ಕಾಣಿಸಕ್ ಕುಂತತಿ, ಅದಕ್ಕೆ ಹೇಳಿದ್ದು. ನಮ್ದು ಮದುವೆ ಆದ್ಮೇಲೇನು ಸೀರೆನ ಉಟ್ಕೋರಿ. ಆತ್ರಿ. ಹೌದು, ನಿಮ್ಗ ಯಾರು ಫ್ರೆಂಡ್ ಇಲ್ವಾ? ಅದರಲ್ಲ, ಜಾಸ್ತಿ ಜನ ಅದಾರ. ಯಾಕೆ? ಯಾಕೂ ಇಲ್ಲ, ಗಂಡ್ಮಕ್ಳ ಹೆಣ್ಮಕ್ಳು ಅಂತ. ಹಂಗೆಲ್ಲ ನೋಡಿದ್ರೆ ಎಲ್ಲ ಹೆಣ್ಮಕ್ಳೇ ನನಗ್ ಫ್ರೆಂಡ್ಸ್ ಇರೋದು. ಬಾಯ್ಸ್ ಯಾರು ಇಲ್ಲ. ಹಂಗೆ ಕೇಳಿದ್ರಿ?
ಯಾಕೂ ಇಲ್ಲ ಮದ್ವಿಗ ಮತ್ತ ಫ್ರೆಂಡ್ಸ್ ಕಾರ್ಡ್ ಅಂತ ಬ್ಯಾರೆ ಮಾಡಿಸ್ಬೇಕಲ್ಲ ಅದಕ್ಕೆ ಕೇಳಿದ್ದು. ಓ ಹೌದಾ ನಾ ಏನೋ ಅನ್ಕೊಂಡ್ಬಿಟ್ಟೆ. ಬರ್ರಿ ಒಳಗ್ ಚಾ ಕುಡಿ ಬರ್ರಿ. ಬಾಯ್ ಫ್ರೆಂಡ್ಸ್ ಯಾರು ಇಲ್ಲ, ಐತಿ ಅಂದಿದ್ರೆ ಮುಗಿದು ಹೋತು. ಡ್ರೆಸ್ ಮೇಲೆ ವೇಲ್ ಇಲ್ಲ ಏನಿಲ್ಲ, ಹಂಗ ಓಡಾಡ್ತಾಳ. ಅದಕ್ಕಿಂತ ಇದು ಸೀರಿನ ಎಷ್ಟೋ ಬೆಟ್ರ್. ನೋಡ್ರಿ, ನೀವು ಇವ್ರ ಮಾತು ಕೇಳಿ ನನ್ನ ಮಗನ ಬಗ್ಗೆ, ನನ್ನ ಮುದ್ದು ಸೊಸಿ ಬಗ್ಗೆ ಏನೇನಾರ ಮಾತಾಡಕ್ ಹೋಗ್ಬೇಡ್ರಿ. ನಮ್ಮ ಮುದ್ದು ಸೊಸಿ ನನ್ನ ಮಗನ ಬಹಳ ಇಷ್ಟಪಟ್ಟಾಳ. ಅದಕ್ಕ ಯಾನೇ ಮದ್ವೆ ಅದನ್ನು ಒಪ್ಕೊಂಡು ಮದ್ವೆ ಆಗಕ್ ಕುಂತಾಳ. ಹಂಗಂತ ಆಕಿ ಬರಬ್ರಿಲ್ಲ, ಆಕಿ ನಡತಿ ಬರಬ್ರಿಲ್ಲ ಅಂದ್ರೆ ನಾ ಕೇಳಂಗಿಲ್ಲ. ಲೇ ಆಗಲೇ ಆಕಿ ಹೊಟ್ಟಿ ತೊಳಸ್ಕೊಂಡಾಳ. ನಂಗೆಲ್ಲ ಸುದ್ದಿ ಗೊತ್ತಾಗೈತಿ. ಗೊತ್ತಾಗಿದ್ದಕ್ಕ ಬಂದು ಹೇಳಾಕುಂತಾನಿ. ನೀನಾಗಿ ಅವ್ರಿಬ್ಬರನ್ನೋ ತಾಯಿ ಮಗಳ ಮನೆಯಿಂದ ಓಡಿಸ್ತೀಯ, ನಾನು ನಿನ್ನನ್ನು ಓಡಿಸ್ಲಾ? ಅಲ್ರಿ, ಮದ್ವಿನ ಆಗಿಲ್ಲ ಅದೇ ಬಸರಾ ಬಿಡ್ತಾಳ ನನ್ ಸಣ್ಣ ಸೊಸಿ. ಯಾರ ನಿಮ್ಗ ಇಲ್ಲ ಬರ್ದ ತಲಿ ತುಂಬ್ಯಾರ ನನ್ನ ಮಗ ಸೌಕಾರ್ ಮಂತನದ ಹುಡುಗಿ ಸಿಗಬಾರ್ದು ಅಂತ ಯಾವಕ್ಕೆ ಬಿದಾಡಿ ನಿನ್ ಮುಂದ ಸುಳ್ಳಪ್ಪಳ ಕಿವಿ ಊರ್ಯಾಳ. ಅದನ್ನೆಲ್ಲ ಕೇಳಿಸ್ಕೊಂಬಂದು ಇಲ್ಲಿ ಮಾತಾಡ್ತಿರಲ್ಲ, ನಿಮಗೇನ್ ತಲೆಗೇನು ಬುದ್ಧಿಲ್ಲೇನು? ಈ ಮಾತು ಏನಾರ ನಮ್ ಶ್ರೀದೇವಿ ಕೇಳಿಸ್ಕೊಂಡ್ಬಿಟ್ರೆ ಮುಗಿದೋತು. ಅಯ್ಯೋ ನಿಮ್ ಸಂಬಂಧನೂ ಬೇಡ, ನಿಮ್ದೇನು ಬೇಕಾಗಿಲ್ಲ. ನನ್ನ ಮಗಳನ್ನ ನಿಮ್ಕಿನ ಅಪ್ಪನಂತ ಹುಡುಗನ್ ತಂದು ಮದ್ವಿ ಮಾಡ್ತೀನಿ ಅಂತ ಬಿಟ್ಕೊಟ್ಟು ಹೋಗಿರೋಳು. ದೇವ್ರ ದಯೆ, ಆಕಿ ಮನ್ಯಾಗಿಲ್ಲ, ನೀವು ಸುಮ್ನಿರ್ರಿ. ಏ ಬೇಬರ್ಸಿ, ಊರ್ ಬೇಬರ್ಸಿ ಮಾರಾಕಿ, ಖರೇನು ನಾ ಹೇಳಕ್ ಕುಂತಿದ್ದು. ಬೇಕಂದ್ರ ಬಾ ಅಂಜಲಿ ಕಡೆ ಹೋಗುಂಬಾ. ಅಂಜಲಿ ಆಕಿ ಗೆಳತಿ ಇಬ್ರು ಸೇರಿ ಪತ್ತೆ ಹಚ್ಚಾರ. ಆಕಿ ಲೀಲಾ ಹನುಮವ್ವನ್ ಮಗಳು, ಆಕಿ ಬೆಂಗಳೂರಿನಾಗ ಓದ್ತಿದ್ದಿಲ್ಲನ. ಆಕಿ ಈಕಿ ಆಜು ಬಾಜು PG ಒಳಗ ಇದ್ರಂತ, ಹಂಗಾಗಿ ಗೊತ್ತಾಗೈತಿ. ಈಗ ನಂಗೆ ಗೊತ್ತಾತು. ಇದನ್ನ ನಿಮ್ ಬಿದಾಡಿ ಸೊಸಿ ಆ ಸುಚಿತ್ರದಲ್ಲ, ಆಕಿ ಮಸ್ಲತ್ತಿದ. ಆಕಿ ಗಂಡ ಅಷ್ಟ ಚಲೋ ಇರ್ಬೇಕು, ತಾನು ಒಂದ ಮನ್ಯಾಗ ಸೊಸಿಯಾಗಿ ಮೆರಿಬೇಕು. ಇನ್ನೊಮ್ಮಕ್ಕಿ ಬಂದ್ಬಿಟ್ರ ಮತ್ತಕಿನ ಬೆಲಿ ಇರಂಗಿಲ್ಲಲ್ಲ, ಅದಕ್ಕೆ ಹಂಗ್ ಮಾಡಕ್ ಕುಂತಾಳ ಆಕಿ. ಗೊತ್ತಾತ್ ನನಗೆ, ನಂಗೆ ಗೊತ್ತಾತು. ನೀವೆಲ್ಲರೂ ಸೇರಿ ನಾಟಕ ಮಾಡಿ ನನ್ನ ಮಗನ ಮದ್ವಿ ಇಲ್ದಂಗ ಮುಂಜಿಲ್ದಂಗ ಕುಂದ್ರಸ್ಬೇಕು ಅಂತ ಪ್ಲಾನ್ ಮಾಡಿರಿ. ನಂಗೆ ಗೊತ್ತಾತು. ನಾನ್ ಇದನ್ನೆಲ್ಲ ನಂಬಂಗಿಲ್ಲ. ಬಂದ್ಯಾವ ಬಾ. ಯಾಕ್ರಿ ಏನಾತು? ನನ್ನ ಮಗ ವೀರೇಶನ್ ಮದ್ವಿ ಮುರಿಬೇಕು ಅಂತ ನೀನು ನಿನ್ನ ಗೆಳತಿಯರು ಎಲ್ಲರೂ ಸೇರಿ ಪ್ಲಾನ್ ಮಾಡಿರನು? ಅದು ನನ್ನ ಗಂಡಗೆ ಹೇಳಿರಿ. ನನಗೆ ಹೇಳಿದ್ರೆ ನಾನ್ ನಂಬಂಗಿಲ್ಲಲ್ಲ. ಓಹೋ ಇಂಥವೆಲ್ಲ ಪ್ಲಾನ್ ಮಾಡ್ತೀಯ ನೀನು? ಅಬ್ಬಾ ಹಗರಿ ಬಿಡು ನೀನು. ಮನಿ ಮುರಿಕಿ. ಯಾರಿಗ್ರಿ ನೀವು ಮನಿ ಮುರಿಕಿ ಅನ್ನೋದು? ನಾನಲ್ಲ ಮನಿ ಮುರಿಕಿ, ನೀವು. ಪಾಪ ಮೇಘ ನಮ್ಮ ಮನೆಯಿಂದ ಓಡಿಸ್ಬಿಟ್ರಲ್ಲ, ನೀವು ಮನಿ ಮುರುಕಿ. ನಿಮ್ ಮಗ ವೀರೇಶ್ಗ ಬುದ್ಧಿ ಹೇಳಿ ಆಗಿದ್ದಾಗೋಗೈತಪ್ಪ, ಕೂಡಿ ಜೀವನ ಮಾಡು ಅಂತ ಹೇಳಿದ್ರ ಮುಗಿದೋಕಿತ್ತು. ಆ ಹುಡುಗಿನ ಮನೆಯಿಂದ ಓಡಿಸ್ಬಿಟ್ರಿ, ಮತ್ತೆ ನನಗ ಮನಿ ಮುರುಕಿ ಅಂತೀರಿ? ಈಕಿ ನಿಮ್ ಮುದ್ದು ಸೊಸಿ ಬಂದಾಳಲ್ಲ, ಗೊಂಬೆ, ಮುದ್ದು ಗೊಂಬೆ. ಆಕಿ ಹಗರು ಇಲ್ ತಗೋರಿ. ಆಕಿ ಆಗಲೇ ಹೊಟ್ಟಿ ತೊಳಸ್ಕೊಂಡು ಬಂದಾಕಿ ಅದಾಳ. ಅವ್ವ ನಾವಲ್ಲಿ ವಯ್ವ, ಅದೇನ್ ಬಾಯಿ ಐತೆ? ನಾ ಬಂಬಾಯಿ ಐತ ನಿಂದು? ಹರಕಲ್ಲ ಬಾಯಿ. ಇವ ಬಾಯಿ ಐತೆ ಅಂತ ಇಂಥವೆಲ್ಲ ಮಾತಾಡಬಾರ್ದು. ನಿನ್ನಂಗ ಇರಂಗಿಲ್ಲ ಎಲ್ಲರೂ. ನಡ ಹೋತು. ಮೊನ್ನೆರ ಎಷ್ಟು ಹಾಕೊಂತ ಗುಳಿಗೆ ತಗೊಂಡಿ ನಡ ನಾವು ಕಮ್ಮಿ ಮಾಡ್ಕೊಂಡಿದ್ನಲ್ಲ ಯವ್ವ. ಅಯ್ಯೋ ನಂಗೆ ಯಾಕ್ರಿ ಹೊಡಿದ್ರಿ? ನಾನೇನ್ ತಪ್ಪು ಮಾಡೀನಿ ಅಂತ ನಂಗೆ ಹೊಡೆದ್ರಿ ನೀವು? ಊರ್ ಹಡಿಬಿಟ್ಟಿ ನಿನ್ನ ಹೊತ್ತೊಂಡ್ರ ಹೋಗ್ಲಿ, ನಿನ್ನ ಉಗ್ಗಿ ಉಣ್ಲಿ. ಆಕಿ ಯಾವಕ್ಕೆ ನಿನ್ನ ಮುದ್ದು ಸೊಸಿ ಅಂದಿಲ್ಲ? ಯಾವಕ್ಕೆ ಆಕಿ ಊರ್ ಬಸ್ವಿ? ಆಕಿನ ನನ್ ಸೊಸಿ ಸುಚಿತ್ರನ ಒಂದ ಮಾಡ್ತೀನಿ ನೀನು, ಆಕಿಗ ನನ್ ಸೊಸಿನ ಹೋಲಿಸ್ತೀಯ? ನೀನ್ ನೋಡ್ ನಿನ್ನ ಕುಂದ ಹಾಕ್ಬಿಡ್ತೀನಿ ಇವತ್ತು. ನೋಡ್ಲಾ ವೀರೇಶ, ನಿನ್ ಸಮಾಧಾನ ಎಷ್ಟೆಲ್ಲ ಹೊಡೆಸ್ಕೋಬೇಕು, ಬಿಡಿಸ್ಬಾಲ. ಹೇಳ ನಿಮ್ಮ ಅಪ್ಪಗ, ನೀನರ ಹೇಳ. ಬೆಳೆದ ಮಕ್ಳದವು, ಸೊಸ್ತಿಯರ್ ಬಂದಾರ, ಎಲ್ಲರೂ ಬಂದ್ರು, ನಿಂದು ಹೊಡೆ ತಪ್ಪು ಅಲ್ದಲ್ಲ. ಮಾಡುದ್ಲಿ ಅಂತವೆಲ್ಲ ಹೇಳ್ತೀನ ಕೆಲಸ ಮಾಡಿ, ಮತ್ತ ಹೊಡಿಬೇಡ, ಹಂಗ್ ಮಾಡ್ಬೇಡ, ಹಿಂಗ್ ಮಾಡ್ಬೇಡ ಅಂತ ನಂಗೆ ಹೇಳ್ತೀಯಾ? ನಿನ್ನ ಮಸಡ್ಯಾಗ ನಮ್ಮ ಧರಿಲಿ. ಲೋ ವೀರ್ಯ, ನಾ ಹೇಳ್ತೀನಿ ನೋಡು, ನಿಮ್ಮ ಅವನ ಮಾತು ಕೇಳಿದಿ, ನೀ ಹೇಳ್ ತಿನ್ನೋದು ಗ್ಯಾರಂಟಿ. ಶಗಣಿನ ನೀ ತಿನ್ನೋದು. ಆಕಿ ಯಾವಕ್ಕೆ ಆಕಿ ಗಂಗಾ ಅಂತ ಬಂದಾಳಲ್ಲ, ಆಕಿ ಏನ್ ಹಗರಿಲ್ಲ ಏನ, ಆಗ್ಲೇ ಮಾಡ್ಬಾರ್ದನ್ನೆಲ್ಲ ಮಾಡಿ ಮುಗಿಸ್ಕೊಂಡ ಬಂದಾಳದಕ್ಕಿ. ಆಕಿನ ಮದ್ವಿ ಅದಿ, ನೀನು ಮತ್ತ ಚಳ್ಳೆ ಹಣ್ಣು ತಿನ್ನೋದು ಗ್ಯಾರಂಟಿ. ಇದ್ರಾಗ ನಂದಾಗ್ಲಿ ನಿಮ್ಮ ಅತಿಗೆಮ್ಮದಾಗ್ಲಿ ಯಾರ್ದು ಕರಾಮತ್ತಿಲ್ಲ. ಏನ ನಿಮ್ಮವ್ವ ಮಾಡಿಲ್ಲಲ್ಲ ನಿಮ್ಮ ಅಣ್ಣ ಅವಿನಾಶ್ಗ ಅದ ಬಸರಿದ್ ಹೆಣ್ಮಗಳನ್ನ 10 ಲಕ್ಷ ರೂಪಾಯಿ ವರದಕ್ಷಿಣೆ ಕೊಡ್ತಾರ ಅಂತ ಗೊತ್ತಾಗಿದ್ದ ತಡ ಮದ್ವಿ ಫಿಕ್ಸ್ ಮಾಡ್ಬಿಟ್ಟಿದ್ಲಲ್ಲ ಅವಿನಾಶ್ ಜೋಡಿ. ಹಂಗತಿ ಈಗ ನಿಂದಾಗೈತಿ. ಅದು ಈಗ ನಮಗ್ ಗೊತ್ತಾಗೈತಿ, ನಿನ್ ಬಾಳೆ ಬಚ್ಚಿತ್ತು. ನಾವೇನ ರೊಕ್ಕ ಕಾಸೆ ಪಡೋರಲ್ಲ, ನಡೀತಪ್ಪ. ನಿಮ್ಮವ್ವ ತಿಳ್ಕೊಳವಳ್ಳು, ನೀನರ ತಿಳ್ಕೋ. ಆ ಮೇಘಾನ ಕರ್ಕೊಂಬಂದು ಮನೆಯಾಗ ಇಟ್ಕೋ, ಬಾಳೆ ಉದ್ದಾರ ಆಕೈತಿ. ಇಲ್ಲ ನೀ ಶಗಣಿನ ತಿಂತಿ ನೀನು. ಬ್ಯಾಡ್ಲಾ ಇವ್ರು ಯಾರ ಮಾತು ಕೇಳ್ಬೇಡ್ಲಾ ನೀನು. ನೋಡ್ಲ ಮಗ, ಆ ಬಿಕಾರಿನ ಕರ್ಕೊಂಬಂದು ಮನೆಯಾಗ ಇಟ್ಕೊಂಡಿ, ಆ ಮೇಘ ಮುಗಿತ. ನೀನ್ ನೋಡ್ ನೀನು ಏಳಿಗೆ ಅಂತೂ ಈ ಜನ್ಮದಾಗ ಆಗಂಗಿಲ್ಲ. ಆಕಿ ಬ್ಯಾಡ್ಲ ಮಗ, ಆಕಿನ ಮಾತ್ರ ಕರ್ಕೊಂಬರ್ಬೇಡ. ಯಾರು ಬೇಕಾದ್ ಹೇಳಿ ಬೇಕಾದ್ ಬಿಡ್ಲಿ, ನೀನು ಮಾತ್ರ ಗಂಗಾ ಜೋಡಿ ಮದ್ವಿ ಆಗ್ಲಾ. ಕುಂತಲ್ಲೇ ಕಾರು ಗಾಡಿ ಮನಿ ಎಲ್ಲ ಬರ್ತತಿ. ವಿಚಾರ ಮಾಡ್ಲಾ ವೀರೇಶ. ನೋಡ್ಲ ಮಗ, ನಾವರ ಇಷ್ಟು ಕಷ್ಟಪಟ್ಟಿ ಹೇಳಿವಪ್ಪ, ಇದ್ರ ಮೇಲೆ ನಿನಗ್ ಬಿಟ್ಟಿದ್ದು. ಮಾವರ ಅವ್ರಿಗ ಎಷ್ಟೇ ಹೇಳಿದ್ರು ಬುದ್ಧಿಲ್ಲ. ನೀವು ಯಾರಿಗೂ ಏನು ಹೇಳಕೋಬೇಡ್ರಿ, ಅವ್ರಿಗೆ ತಿಳ್ಗಂಡ್ ಮಾಡ್ಕೊಂಡು ಹಾಳಾಗ್ ಹೋಗ್ಲಿ ಅವರು. ಬರ್ರಿ ಮಾವರ, ನೀವು ಹೇಳಿ ಕೇಟಾಗೋರ್ಕಿಂತ ಅವ್ರು ಏನಾರ ಮಾಡ್ಕೊಂಡು ಹೋಗ್ಲಿ. ಅವ್ರು ಮಾಡಿದ್ದವ್ರು ತಿಂತಾರ, ಮಾಡಿದ್ದು ಮಾರಾಯ. ಅವಿನಾಶಿಗ್ ಮಾಡಿದ್ರು, ಈಗ ಕರ್ಮ ಇವ್ರಿಗ ಸುತ್ತ ಹೊರ್ಕೊಂಡು ಬಂದತಿ. ಅವ್ರದವ್ರು ಅನುಭವಿಸ್ತಾರ, ನಾವು ಹೋಗೋನ್ ಬರ್ರಿ ಮಾವರ. ಇವ ಈ ನನ್ನ ಗಂಡನ ತಲೆ ಹುಳಾರ ಬಿಡಬಾರ್ದನ. ಇಪ್ಪ ಯಾ ನಮ್ಮನಿ ಓದಿತ್ತ ಇವ ನವಲಿ ವೈವ ಯಾ ಪರಿ ಒದ್ದ ಇವ್ರ ಕಾಲು ಸೇರ್ಲಿ. ನಮ್ಮಪ್ಪ ಇಷ್ಟೆಲ್ಲ ಹೇಳಕ್ ಕುಂತಾನ ಅಂದ್ರ ಖರೆ ಇರ್ಬೋದಾ? ಇದ್ರು ಇರ್ಬೋದು. ಈ ನಮ್ಮವ್ವ ರೊಕ್ಕದ ಸಂಬಂಧ ಅವಿನಾಶ್ಗ ಹಂಗ್ ಮಾಡಿದ್ಲ, ಈಗ ನನಗೂ ಮಾಡಂಗಿಲ್ಲ ಅಂತ ಏನು ಗ್ಯಾರಂಟಿ? ಹೌದೌದು, ಬಿಡುದು ಬಿಟ್ಟು ಮೊದ್ಲು ಮೇಘಾನ್ ಕರ್ಕೊಂಡ್ ಬಂದ್ಬಿಡ್ತೀನಿ ಮನೀಗ. ಇಲ್ಲಂದ್ರ ಈ ಗಂಗಾ ಮೊದ್ಲ ದಾರಿ ತಪ್ಪದಾಕಿ ಇನ್ನ ನನ್ನ ಮದ್ವೆ ಆಗಿಂದೆ ಸುದ್ದಿರ್ತಾಳ. ಇಲ್ಲಿಲ್ಲ, ಈಗಿನ್ ಮಾತ್ರ ನಂಬಂಗಿಲ್ಲ ನಾನು. ಒಂಥರ ದೆವ್ವ ಇದ್ದಂಗದ. ಈಗಿನ ಕಟ್ಕೊಂಡು ಹೇಗೋದಕ್ಕಿಂತ ನಾನು ಮೇಘಾನ ಕರ್ಕೊಂಡ್ ಬಂದ್ಬಿಡ್ತೀನಿ. ನಾನ ದುಡಿತಿದ್ದೀನಲ್ಲ, ನಂಗೇನ್ ಕಮ್ಮಿ? ಇಲ್ಲಪ್ಪ,
ಮೊದಲು ಮೇಘನ್ ಕರ್ಕೊಂಡ್ ಬಂದ್ಬಿಡ್ಬೇಕು. ನಮ್ಮ ಅವನ ಮಾತು ಕೇಳಬಾರ್ದು ಈ ಸಲ ನಾನು. ಯಪ್ಪ ಲೋ ವೀರು ಬಾಲ ಇಲ್ಲಿ. ಏನವ? ನೋಡ್ಲ ಮಗ, ನಾ ಹೇಳಕ್ ಕುಂತಾನಿ, ಯಾವುದೇ ಕಾರಣಕ್ಕೂ ಆ ಗಂಗನ್ ಮಾತ್ರ ಬಿಡಬೇಡ. ನೀನು ದೊಡ್ಡ ವ್ಯಕ್ತಿ ಆಗ್ತಿ. ನನ್ನ ಮಾತು ಕೇಳ. ಈಗ ಒಂದ್ಸಲ ನನ್ನ ಮಾತು ಮಿಕ್ಕಿ ಬೇರೆಯವ್ರ ಮಾತು ಕೇಳಿ ಸಗಣಿ ತಿಂದಿ. ಈ ಸಲ ನನ್ನ ಮಾತು ಕೇಳಾರ್ದ ಏನಾರ ನೀನ ಮೇಘ ತಂಟೆಗೆ ಓದಿ ಈ ಗಂಗನ ಬಿಟ್ಟಿ ನೀ ಕೆಟ್ಟಿ ಅಷ್ಟೇ ನಾ ಹೇಳುದು. ಯಪ್ಪ ನನ್ನಡ ಲೋ ಮಗ ವೀರೇಶ, ಗಂಗನ್ ಮುಂದ ಇವೆಲ್ಲ ವಿಷಯ ಕೇಳಕ್ ಹೋಗ್ಬೇಡ. ಏನ ಆಕಿ ಒಳ್ಳೆ ಹುಡುಗಿಲ್ಲ. ಇವ್ರು ಹೇಳ್ದಂಗೆಲ್ಲ ಇಲ್ಲಕಿ ಭಾರಿ ಜಾಣೆದಾಳಕಿ. ನೋಡಿದಿಲ್ಲಲ್ಲ ಪಾಪ ಅವ್ರ ಅವನ ಮಾತು ತೆಗೆದು ಹಾಕಂಗಿಲ್ಲಕಿ. ಅಂತ ಹುಡುಗಿ ಮೇಲೆ ಇಲ್ಲ ಬಾರದ ಅಪವಾದ ಹಾಕ್ತಾರಲ್ಲ ಇವರು. ನಿನಗ್ ಒಳ್ಳೇದಾಗಕ್ ಬಿಡಂಗಿಲ್ಲಲ್ಲ. ಇವ್ರ ಮಾತು ಮಾತ್ರ ಕೇಳಬೇಡ ನೀನು. ಆತ್ವಾ ಕೇಳಂಗಿಲ್ದು, ನೀ ಎದ್ದೇಳ. ಅಯ್ಯಪ್ಪ ಇಡಿಲ್ಲ ಒಟ್ಟು ಹಿಡಿದು ಎಬ್ಬಸ್ ಬಲ. ಅಯ್ಯಪ್ಪ ದೇವ್ರಿ, ನಿನ್ ಸಂಬಂಧ ಇನ್ನ ಎಷ್ಟು ಹೊಡ್ಸ್ಕೋಬೇಕು, ಅದು ಎಷ್ಟು ಕಷ್ಟ ಪಡ್ಬೇಕು. ಅಯ್ಯಪ್ಪ ದೇವ್ರಿ, ಸಾಕಪ್ಪ ಸಾಕು. ಇಷ್ಟು ಕಷ್ಟಪಟ್ಟಿದ್ದು ಸಾಕು. ನನ್ನ ಮಗು ಅಷ್ಟು ಒಳ್ಳೇದಾದ್ರೂ ಸಾಕು. ವೀರೇಶ ಮನಸ್ ಕೆಡಿಸ್ಕೋಬೇಡ. ಏನ ಅವರು ಬಾಯಿ ಮಾತಿಲೆ ಮನ್ಯಾಗ ಜಗಳ ಹಚ್ಚ ಕುಂತಾರ. ಯಾರೋ ಹೇಳಿದ್ದನ್ನ ಕೇಳಬೇಡ. ಸಾಕ್ಷಿ ಗೀಕ್ಷಿ ಏನು ಇಲ್ಲ ಇದಕ್ಕ. ಸುಮ್ನೆ ಆ ಗಂಗನ ಮದ್ವಿಯಾಗಿ ಜುಮ್ ಜಾಮ್ ಅಂತ ಜೀವನ ನಡೆಸು. ಏನ ಇವ್ರು ಹಾಳಾದವ್ರು, ಇವ್ರು ಸರಿ ಇಲ್ಲ ಇವ್ರು. ನಾ ಹೇಳ್ತೀನಲ್ಲ ಹಂಗ ಕೇಳು ನೀನು. ಆತು ಗೋವಾ, ನಂಗ ಈಗೆಲ್ಲ ಗೊತ್ತಾಗೈತಿ. ಏನು ಮಾಡ್ಬೇಕು ಏನು ಬಿಡ್ಬೇಕು, ಯಾರ ಹತ್ರ ಹೆಂಗಿರ್ಬೇಕು ಅಂತ ಈಗ ಗೊತ್ತಾಗ್ಬಿಟ್ಟತ್ ನನಗೂ ಈಗ ತಿಳುವಳಿಕೆ ಬಂದತಿ. ಯಾರ ಹತ್ರ ಹೆಂಗಿರ್ಬೇಕು ಅಂತ. ಯಪ್ಪ ದೇವ್ರಿ, ಅಂತೂ ಇಂತೂ ತಿಳ್ಕೊಂಡಿಲ್ಲಪ್ಪ ಈ ತಾಯಿ ಮಾತು. ಅಷ್ಟು ಸಾಕು ಬಿಡು. ಹಾಯ್ ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಮೆಂಟ್ ಮಾಡಿ. ಈ ವಿಡಿಯೋಗೆ ಒಂದೇ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೈ ಪಾಯಿಂಟ್ಸ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಯ್ ತಾರಾ ಅವ್ರಿ, ಥ್ಯಾಂಕ್ ಯು. ನಿನ್ನೆ ನಿಮ್ಮ ಮಗನ ಬರ್ತ್ಡೇ ಇದೆ ಅಂತ ಹೇಳಿದ್ರಿ. ಹ್ಯಾಪಿಯೆಸ್ಟ್ ಬರ್ತ್ಡೇ, ಜನ್ಮದಿನದ ಶುಭಾಶಯಗಳು. ಆ ದೇವರು ನಿಮಗೆ ಆಯಸ್ಸು ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಹಾಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು.